ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕರಿದ ಮೋದಕ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ನಾನು 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಗೋಧಿ ಹಿಟ್ಟು ಬೇಡ ಅಂದರೆ ಮೈದಾ ಹಿಟ್ಟನ್ನು ಬೇಕಂದರೂ ತಗೋಬೋದು. ಆದರೆ ಇಲ್ಲಿ ಅರ್ಧ ಕಪ್ ಇದಕ್ಕೆ ಚಿರೋಟಿ ರವೆಯನ್ನು ಕೂಡ ಇಲ್ಲಿ ನಾನು ಹಾಕ್ಕೊತೇನೆ. ಈ ಚಿರೋಟಿ ರವೆಯನ್ನು ಹಾಕ್ಕೊಂಡ್ಮೇಲೆ ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ತುಪ್ಪದ ಜೊತೆ ಹಿಟ್ಟನ್ನು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸೊಬ್ಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ವೇಸ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಈ ರೀತಿ ತುಪ್ಪ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ನಾದ್ಕೊತೇನೆ. ನಾದ್ಕೊಂಡ ಹಿಟ್ಟನ್ನು ಒಂದು ಅರ್ಧ ತಾಸು ಮುಚ್ಚಿ ಹಾಗೆ ಬಿಟ್ಟುಬಿಡಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಬೇಕಾಗಿರುವಂತಹ ಒಂದು ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 1 ಕಪ್ ಬೆಲ್ಲ ತಗೊಂಡಿದ್ದೇನೆ. ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲವನ್ನು ಮೊದಲು ಕರಗಿಸ್ಕೋಬೇಕು. ಯಾಕಂದರೆ ಅದರಲ್ಲಿ ಏನಾದರೂ ಕಸ ಇರ್ಬೋದು, ಅದನ್ನು ಸೋಸ್ಕೊಳ್ಳೋದಕ್ಕೋಸ್ಕರ ಬೆಲ್ಲವನ್ನು ಒಂದು ಸಲ ಕರಗಿಸ್ಕೊತಿದ್ದೇನೆ ನಾನು. ಬೆಲ್ಲ ಪಾಕ ಏನು ಬರೋದು ಬೇಡ, ನೀರಲ್ಲಿ ಕರಗಿದರೆ ಸಾಕು. ಈ ರೀತಿ ಕರಗಿದಂಥ ಬೆಲ್ಲವನ್ನು ನಾನು ಒಂದು ಪಾತ್ರೆಗೆ ಸ್ಟೀಲ್ ಸ್ಟ್ರೈನರಲ್ಲಿ ಸೋಸ್ಕೊತೇನೆ. ಸೋಸ್ಕೊಂಡಂಥ ಬೆಲ್ಲದ ಪಾಕವನ್ನು ಈಗ ನಾನು ಒಂದು ಪಾತ್ರೆಗೆ ಈಗ ಹಾಕ್ಕೊತಿದ್ದೇನೆ. ಈಗ ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ, ಒಣಗಿದ್ದ ತೆಂಗಿನಕಾಯಿ ಹಸಿ ತೆಂಗಿನಕಾಯನ್ನು ಈಗ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಕೊಬ್ಬರಿಯನ್ನು ಇಲ್ಲಿ ಹಾಕ್ಕೊತಿಲ್ಲ, ತೆಂಗಿನಕಾಯನ್ನು ಹಾಕ್ಕೊತೇನೆ. ತೆಂಗಿನಕಾಯನ್ನು ಹಾಕ್ಕೊಂಡ್ಮೇಲೆ ಈ ಬೆಲ್ಲದ ಪಾಕದ ಜೊತೆ ಒಂದು ಸಲ ತೆಂಗಿನಕಾಯಿ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೆ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಈ ಬೆಲ್ಲ ಮತ್ತು ತೆಂಗಿನಕಾಯಿ ಒಂದಕ್ಕೊಂದು ಹೊಂದ್ಕೋಬೇಕು. ಈ ತೆಂಗಿನಕಾಯಿ ಬಣ್ಣ ಚೇಂಜ್ ಆಗಿ ಬೆಲ್ಲದ ಬಣ್ಣಕ್ಕೆ ತಿರುಗಬೇಕು ಫ್ರೆಂಡ್ಸ್. ಭಾಳ ಗಟ್ಟಿಯಾಗಿದ್ದನ್ನೇನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ, ಅದರಲ್ಲಿರುವ ನೀರಿನ ಅಂಶ ಕಡಿಮೆ ಆದರೆ ಸಾಕು. ಈಗ ತೆಂಗಿನಕಾಯಿ ಬಣ್ಣ ಬೆಲ್ಲದ ಬಣ್ಣಕ್ಕೆ ತಿರುಗಿದೆ ಅಲ್ಲ ಫ್ರೆಂಡ್ಸ್. ಆವಾಗ ನಾನು ಗೋಡಂಬಿ ಮತ್ತು ಬಾದಾಮಿಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಅದನ್ನೀಗ ಅದಕ್ಕೆ ಸೇರಿಸ್ಕೊತೇನೆ. ನೀವು ಬೇಕಂದರೆ ಗೋಡಂಬಿ ಅಥವಾ ಬಾದಾಮಿಯನ್ನು ಪೀಸ್ ಮಾಡಿ ಬೇಕಂದರೆ ಹಾಕ್ಕೋಬೋದು. ನಾನು ಮಾತ್ರ ಇದನ್ನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಉದುರಾಗಿ ಬೆಲ್ಲದ ಮತ್ತು ತೆಂಗಿನಕಾಯಿಯ ಹೂರಣ ರೆಡಿಯಾಗಿತ್ತು ಫ್ರೆಂಡ್ಸ್. ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಈಗ ಇನ್ನೊಂದು ಕಡೆ ನಾನು ರೆಡಿ ಮಾಡಿರುವಂಥ ಕನಕ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನೊಂದು ಸಲ ಚೆನ್ನಾಗಿ ನಾದ್ಕೋಬೇಕು ಮತ್ತೊಮ್ಮೆ. ಈಗ ಇದನ್ನು ಸಣ್ಣ ಪೀಸ್ ತಗೊಂಡು ಸಣ್ಣ ಉಂಡೆಗಳನ್ನು ತಗೊಂಡು ನೀವು ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದರಲ್ಲಿ ಬೇಕಂದರೂ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ರೀತಿ ಲಟ್ಟಿಸ್ಕೋಬೇಕು. ಆದರೆ ನಾವಿಲ್ಲಿ ಹಸಿ ತೆಂಗಿನಕಾಯಿ ಹಾಕಿರುವುದರಿಂದ ಈ ಮೋದಕವನ್ನು ಭಾಳ ದಿನಗಳವರೆಗೆ ಇಡೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಈಗ ಈ ರೀತಿ ಭಾಳ ತೆಳ್ಳಗೇನೂ ಅಲ್ಲ, ಭಾಳ ದಪ್ಪಗೇನೂ ಅಲ್ಲ, ಈ ರೀತಿ ಲಟ್ಟಿಸ್ಕೊಂಡು ಅದಕ್ಕೆ ಈ ರೀತಿ ಹೂರಣವನ್ನು ತುಂಬ್ಕೋಬೇಕು. ಭಾಳ ಹೂರಣವನ್ನು ತುಂಬ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್. ಈಗ ನಾವು ಸೀರೆಯ ಸೆರಗನ್ನು ಮಡಿಚಿದಾಗೆ ಈ ರೀತಿ ಮಡಿಚ್ಕೊತ ಬರಬೇಕು ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ನಾನು ಯಾವ ರೀತಿ ಇದನ್ನು ಮಡಿಚ್ತಿದ್ದೇನೆ ಅಂತ. ಈ ರೀತಿ ಮಡಿಚ್ಕೋಬೇಕು. ಈ ರೀತಿ ಮಡಿಚ್ಕೊತ ಎಕ್ಸ್ಟ್ರಾ ಏನಾದರೂ ಇಟ್ಟಿದ್ದರೆ ಅದನ್ನು ತೆಗೆದು ಬಿಡಬೇಕು ಫ್ರೆಂಡ್ಸ್. ಈ ರೀತಿ ಎಲ್ಲವನ್ನು ಮಾಡ್ಕೋಬೇಕು. ಈ ರೀತಿ ಮೋದಕ ಮಾಡ್ಕೊಂಡ್ಮೇಲೆ ಅದು ಮುಚ್ಚಿಡಬೇಕು, ಗಾಳಿಗೆ ಆರೋದಕ್ಕೆ ಬಿಡಬಾರ್ದು ಫ್ರೆಂಡ್ಸ್. ಈಗ ಇನ್ನೊಂದು ಮೋದಕ ಯಾವ ರೀತಿ ಮಡಿಚೋದು ಅಂತ ನಾನು ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸಿದ್ದೇನೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಈಗ ನಾನು ಆವಾಗಲೇ ಎಣ್ಣೆಯನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಈ ರೀತಿ ಇದನ್ನು ಮಡಿಚ್ಕೋಬೇಕು.
ನೋಡಿದಿರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಮೋದಕವನ್ನು ರೆಡಿ ಮಾಡ್ಕೊಂಡಿದ್ದೇನೆ ಅಂತ. ಈ ರೀತಿ ಎಲ್ಲವನ್ನು ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಹಾಕ್ಕೊತಿದ್ದೇನೆ. ಮೋದಕ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಇದನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಫ್ರೈ ಮಾಡಿದರೆ ಕ್ರಿಸ್ಪಿನೆಸ್ ಆಗಿ ತುಂಬ ರುಚಿಯಾಗಿಯೂ ತುಂಬ ಕಲರ್ಫುಲ್ಲಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ನಾವಿಲ್ಲಿ ತುಪ್ಪ ಹಾಕಿರುವುದರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.